ಇಲ್ಲಿ ಉಪನ್ಯಾಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಿಟಿ ಲಾಡ್ಜಿನ ಅಧಿಕಾರ ವರ್ಗದವರಿಗೆ ಮತ್ತು ಸದಸ್ಯರಿಗೆಲ್ಲ ನನ್ನ ಕೃತಜ್ಞತೆಗಳು. ಓಂಕಾರ ಬರಿಯ ಹಿಂದೂ ಮತದಲ್ಲಿ ಮಾತ್ರವಲ್ಲ, ಪ್ರಪಂಚದಾದ್ಯಂತ ಇದು ಈ ದಿವಸ ವಾಡಿಕೆಯಲ್ಲಿದೆ. ಜಪಾನ್ ದೇಶದಲ್ಲಿ ಕೂಡ ನಾನಲ್ಲಿ 69ರಲ್ಲಿ ಹೋಗಿ 2 ತಿಂಗಳಿದ್ದೆ ಜಪಾನ್ನಲ್ಲಿ. ಅಲ್ಲಿ ಕೂಡ ಎಲ್ಲ ಬೌದ್ಧ ದೇವಸ್ಥಾನಗಳಲ್ಲಿ, ಎಲ್ಲ ಝೆನ್ ದೇವಸ್ಥಾನಗಳಲ್ಲಿ ಓಂಕಾರವನ್ನು ಪ್ರಾರಂಭಿಸಿ ಓಂಕಾರದಿಂದ ತಮ್ಮ ಸಮಾರಂಭವನ್ನು ಮುಕ್ತಾಯ ಮಾಡೋ ವಾಡಿಕೆ ಜಪಾನ್ನೊಳಗೂ ಇದೆ. ಹಾಗೂ ಇಂಡೋನೇಷ್ಯಾ, ಮಲೇಷ್ಯಾ, ಥೈಲ್ಯಾಂಡ್, ಹಾಂಗ್ಕಾಂಗ್, ಜಪಾನ್ಗಳಲ್ಲೂ ಕೂಡ ಇದರ ವಾಡಿಕೆ ಇದೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಹೇಳಬೇಕಾಗೇ ಇಲ್ಲ, ಅಲ್ಲಿ ಬೇಕಾದಷ್ಟು ಜನ ಇಂಡಿಯನ್ಸ್ ಇದ್ದಾರೆ. ಜೊತೆಗೆ ಹಿಂದೂ ತತ್ವಶಾಸ್ತ್ರ ಅಲ್ಲಿ ಹೆಚ್ಚು ಪ್ರಚಾರದಲ್ಲೂ ಕೂಡ ಇದೆ. ಪಾಶ್ಚಿಮಾತ್ಯರಲ್ಲಿ ಬಹಳ ಜನ ಓಂಕಾರವನ್ನು ಉಚ್ಚಾರಣೆ ಮಾಡುವುದನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಇದು ಈ ನಾನು ಯಾರು ಎಂಬ ಶೀರ್ಷಿಕೆಗೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ನಾವಾಗಲೇ 2 ಅಕ್ಷರಗಳ ಅರ್ಥ ಮತ್ತು ಅವುಗಳನ್ನು ಧ್ಯಾನಕ್ಕೆ ಒಡಗೂಡಿಸ್ಕೊಂಡಾಗ ಏನಾಗುತ್ತೆ ನಮ್ಮ ಮೇಲೆ ಅನ್ನೋದನ್ನು ವಿಮರ್ಶೆ ಮಾಡ್ತಾ ಇದ್ದೇವೆ. 2ನೇ ಅಕ್ಷರ ಉ. ಇದನ್ನು ಮುಂದುವರಿಸೋದಕ್ಕೆ ಮುಂಚಿತವಾಗಿ ನಾವೆಲ್ಲ ಓಂಕಾರವನ್ನು ಅಕ್ಷರವಾಗಿ, ಅದಾದ ಮೇಲೆ 3 ಅಕ್ಷರಗಳನ್ನು ಒಂದಾದ ಮೇಲೆ ಒಂದರಂತೆ ಕೊನೆಯಲ್ಲಿ ಪೂರ್ಣಾಕ್ಷರವನ್ನು ಉಚ್ಚರಿಸೋಣ. ಚಿನ್ಮುದ್ರೆಯನ್ನು ಇರಿಸ್ಕೊಳ್ಳಿ. ಚಿನ್ಮುದ್ರೆ ಅಂತರಾರ್ಥ ಏನಂದರೆ, ಈ 3 ಬೆರಳು ನಮ್ಮ ತ್ರಿಕಾಲ ಪ್ರಜ್ಞೆಯನ್ನು ಸೂಚಿಸುತ್ತೆ. ಇವೆರಡು ತ್ರಿಕಾಲ ಪ್ರಜ್ಞೆಗೆ ಅತೀತವಾದ ಅಧ್ಯಾತ್ಮ ಪ್ರಜ್ಞೆಯನ್ನು ಸೂಚಿಸುತ್ತೆ. ವ್ಯಕ್ತಿ ದೃಷ್ಟಿಯಿಂದ, ಸಮಷ್ಟಿಯ ದೃಷ್ಟಿಯಿಂದ ಇವು 3 ಸೃಷ್ಟಿಯನ್ನು ಸೂಚಿಸುತ್ತೆ. ಅಂದರೆ ಹಲವು, ಅನೇಕ. ಈ 2 ಅನೇಕತ್ವದಲ್ಲಿ, ಬಹುತ್ವದಲ್ಲಿ ಏಕತ್ವವನ್ನು ಕಾಣೋದು ಅಧ್ಯಾತ್ಮ ಪ್ರಜ್ಞೆ. ಈ 2 ಬೆರಳು ಇದು ನಾವು ತಿಳ್ಕೊಂಡು ಮಾಡಿದ್ರೆ ಹೆಚ್ಚು ಪ್ರಯೋಜನವಾಗುತ್ತೆ. ನಾನೊಮ್ಮೆ ಉಚ್ಚರಿಸ್ತೇನೆ, ಅದಾದ ಮೇಲೆ ನಾವೆಲ್ಲ ಒಂದೊಂದು ಅಕ್ಷರವನ್ನು 2 ಸಾರಿ ಉಚ್ಚರಿಸೋಣ. ಒಟ್ಟಾಗಿ 2 ಸಾರಿ. ಈ ಸಾರಿ ಹೂ ನಾನೊಂದು ಸಾರಿ ಉಚ್ಚರಿಸ್ತೇನೆ, ಆಮೇಲೆ ಎಲ್ಲರೂ ಒಟ್ಟಾಗಿ 2 ಸಾರಿ ಉಚ್ಚರಿಸೋಣ. ಓ ಒಟ್ಟಾಗಿ 2 ಸಾರಿ. ಈಗ ನಾನೊಮ್ಮೆ ಉಚ್ಚರಿಸ್ತೇನೆ.
ಒಟ್ಟಾಗಿ 2 ಸಾರಿ. ವಂದನೆಗಳು. ಈಗ ಆ ಓಮ 3 ಒಂದಾದ ಮೇಲೆ ಒಂದರಂತೆ ಉಚ್ಚರಿಸೋಣ. ಇದನ್ನು ಸಂಗೀತ ಬಲ್ಲವರ ದೃಷ್ಟಿಯಿಂದ ಹೇಳೋದಾದರೆ ಸಾ ಪಾಸ ಅಂತ ಹೇಳಿ ಲೋಯರ್ ಷಡ್ಜ, ಪಂಚಮ, ಅಪ್ಪರ್ ಷಡ್ಜ ಈ 3 ಸ್ವರದಲ್ಲಿ ಈ 3 ಅಕ್ಷರಗಳನ್ನು ನಾನು ಉಚ್ಚರಿಸಿದ್ದೇನೆ. ಅದನ್ನು ಒಂದು ಸಾರಿ ಹೇಳಿ ತೋರಿಸ್ತೇನೆ. ಸಾ ಪಾ ಸಾ ಈ 3 ಸ್ಥಾಯಿಯಲ್ಲಿ ನಾನೊಂದು ಸಾರಿ ಉಚ್ಚರಿಸ್ತೇನೆ. ಅದಾದ ಮೇಲೆ ನಾವೆಲ್ಲ ಒಟ್ಟಾಗಿ 3 ಸಾರಿ ಉಚ್ಚರಿಸೋಣ. ಒಟ್ಟಾಗಿ 3 ಸಾರಿ. ಮತ್ತೊಮ್ಮೆ ಆ ಓಮ ಉಚ್ಚರಿಸಿ ಈ ಕ್ಷಿಪ್ರ ಧ್ಯಾನ ಕೊನೆ ಮಾಡೋಣ. ಮಾಂಡೂಕ್ಯೋಪನಿಷತ್ತಿನ ಪ್ರಕಾರ this is the quickest and shortest path to reach God, which is ಓಂಕಾರ. ಓಂಕಾರ ದೇವರನ್ನ ಸೇರಿಸೋದಕ್ಕೆ ಮತ್ತು ನಮ್ಮ ಆತ್ಮ ಸಂದರ್ಶನಕ್ಕೆ ಅತ್ಯಂತ ಉತ್ತಮ ಸಹಕಾರಿ, ಜೊತೆಗೆ ಅತ್ಯಂತ ಸ್ವಲ್ಪ ಕಾಲದಲ್ಲಿ ವೇಗವಾಗಿ ಕಾಲದ ಮಿತಿಯೇ ಇಲ್ಲದಂತೆ ಹೋಗೋದಕ್ಕೂ ಕೂಡ ಸಾಧ್ಯವಾದಂಥ ಮಾರ್ಗ ಓಂಕಾರೋಚ್ಚಾರಣೆ, ಅದರ ಧ್ಯಾನದ ಅನ್ವಯ. ಈಗ ಓಂಕಾರವನ್ನು ಪೂರ್ಣಾಕ್ಷರವಾಗಿ ಉಚ್ಚರಿಸೋಣ. ನಾನೊಮ್ಮೆ ಉಚ್ಚರಿಸ್ತೇನೆ, ಅದಾದ ಮೇಲೆ ನಾವೆಲ್ಲ ಒಟ್ಟಾಗಿ 5 ಸಾರಿ ಉಚ್ಚರಿಸೋಣ.
ಜೋರಾಗಿ 5 ಸಾರಿ ಉಚ್ಚರಿಸೋಣ. ನಿಧಾನವಾಗಿ ಕಣ್ತೆರೆಯೋಣ. ಕಣ್ಣು ಗುಡ್ಡೆಗಳನ್ನು ಅತ್ತಿತ್ತ ಚಲಿಸದೆ ಸ್ವಲ್ಪ ಹೊತ್ತು ಹೀಗೆ ಕುಳಿತಿರೋಣ. ವಂದನೆಗಳು. ಕಣ್ಣು ಗುಡ್ಡೆಗಳನ್ನು ಅತ್ತಿತ್ತ ತಿರುಗಿಸದೆ ಕೂತ್ಕೊಳ್ಬೇಕು ಅನ್ನೋದಕ್ಕೆ ಆಧುನಿಕ ಮನೋವಿಜ್ಞಾನ ಅಥವಾ ಮೆದುಳು ವಿಜ್ಞಾನದ ಮೂಲಕವೂ ಕೂಡ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂದರೆ, ನಮ್ಮ ಸುತ್ತಲೂ ಆಗ ಹೋಗ್ತಾ ಇರುವ ಏನೇನು ಆಗ್ತಾ ಇದೆಯೋ ಅದನ್ನೆಲ್ಲ ಮೆದುಳು ರಿಜಿಸ್ಟರ್ ಮಾಡಿಸ್ಕೊಳ್ಳುತ್ತೆ, ನೋಂದಾಯಿಸ್ಕೊಳ್ಳುತ್ತೆ. ಹಾಗೆ ನೋಂದಾಯಿಸಬೇಕಾದ್ರೆ ಯಾವ ಪಕ್ಕದಲ್ಲಿ ಏನು ಕೆಲಸ ಆಗ್ತಿರುತ್ತೋ ಆ ಕಡೆನ ಬರೀ ನಮ್ಮ ಕಣ್ಣು ಆ ಕಡೆ ತಿರುಗಿಸಿದ್ರೆ ಸಾಲದು, ಕಣ್ಣುಗುಡ್ಡೆ ಆ ಕಡೆ ಹೋಗಬೇಕು. ಕಣ್ಣುಗುಡ್ಡೆ ಹೋದರೆ ನಾವು ಅದನ್ನು ಗಮನಿಸೋದು, ರಿಜಿಸ್ಟರ್ ಮಾಡಿಕೊಳ್ಳೋದು. ಕಣ್ಗುಡ್ಡೆ ಹೋಗದೆ ಹೋದರೆ ನಮ್ಮ ಸುತ್ತಲೂ ಏನು ನಡೀತಾ ಇದ್ದರೂ ಕೂಡ ಮೆದುಳು ರಿಜಿಸ್ಟರ್ ಮಾಡಿಕೊಳ್ಳಲ್ಲ. ಮೆದುಳು ವಿಜ್ಞಾನಿಗಳ ಪ್ರಕಾರ ಅಂತಹ ಸಂದರ್ಭದಲ್ಲಿ ಮೆದುಳು ತಟಸ್ಥವಾಗಿರುತ್ತೆ. ಊರ್ಧ್ವಲೋಕದಿಂದ ಧ್ಯಾನ ನಂತರ ಪ್ರಜ್ಞೆಯ ವೈಬ್ರೇಷನ್ಸ್ ಅಥವಾ ಸ್ಪಂದನೆಗಳನ್ನು ನಾವು ತೆಗೆದುಕೊಂಡು ಬಂದಾಗ ಸ್ತಬ್ಧವಾಗಿರೋ ಮೆದುಳಿನ ಮೂಲಕ ಬ್ರಹ್ಮರಂಧ್ರಕ್ಕೆ ಹೊಕ್ಕೆವು ಅಲ್ಲಿಂದ ನರಮಂಡಲದ ಮೂಲಕವಾಗಿ ಸುಷುಮ್ನ ನಾಡಿಯನ್ನು ಸೇರಿ ಮೂಲಾಧಾರ ಚಕ್ರಕ್ಕೆ ತಲುಪುತ್ತೆ. ಆ ಮೂಲಾಧಾರ ಚಕ್ರದಲ್ಲಿ ಕುಂಡಲಿನಿ ಇದೆ. ಆ ಕುಂಡಲಿನಿ ತಕ್ಷಣ ಹೊರಕ್ಕೆ ಬರುತ್ತೆ. ಇಷ್ಟೆಲ್ಲ ಇದಕ್ಕೆ ಕ್ಷಣಕಾಲದಲ್ಲಿ ಇದೆಲ್ಲ ನಡೆದು ಹೋಗುತ್ತೆ. ಈಗ ಓಂಕಾರವನ್ನು ಧ್ಯಾನಕ್ಕೆ ಅಳವಡಿಸೋದಕ್ಕೂ ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರವೂ ಕೂಡ ಎರಡನ್ನು ಒಂದನ್ನು ಹೊಂದ್ಕೊಂಡಿವೆ.
ನಾನು ಯಾರು ಅನ್ನೋದನ್ನು ಈಗಾಗಲೇ 10-11 ಉಪನ್ಯಾಸಗಳಲ್ಲಿ ನೋಡ್ಕೊಂಡು ಬಂದಿದ್ದೇವೆ. ಇದು ಈ ಶೀರ್ಷಿಕೆ, ಈ ಮಾಲೆ ಮುಗಿದ ಮೇಲೂ ಕೂಡ ನಾನು ಯಾರು ಅಂದರೆ ಅದು ಪ್ರಶ್ನೆಗೆ ಉತ್ತರ ಬಂದಿರಲ್ಲ. ದಟ್ಸ್ ದಿ ಅನ್ಫಾರ್ಚುನೇಟ್ ಪಾರ್ಟ್ ಆಫ್ ಇಟ್. ನನ್ನನ್ನು ನಾನು ಸಾಕ್ಷಾತ್ಕರಿಸ್ಕೊಳ್ಳೋದು ಅದು ಅಷ್ಟು ಸುಲಭದ ಕೆಲಸವಲ್ಲ, ಆದರೆ ಅಷ್ಟೇ ಸುಲಭದ ಕೆಲಸವೂ ಕೂಡ. ಈ ಓಂಕಾರೋಚ್ಚಾರಣೆಯಲ್ಲಿ ಅಕಾರವನ್ನು ಉಚ್ಚರಿಸಿದಾಗ ನಾನು ಹಿಂದೆ ಹೇಳಿದ್ದೇನೆ, ನಮ್ಮ ಪ್ರಜ್ಞೆಯನ್ನು ಈ ಭೌತ ಪ್ರಪಂಚದಲ್ಲಿ, ಹೊರಗಿನ ಪ್ರಪಂಚದಲ್ಲಿ ಎಲ್ಲ ಸಂದರ್ಭ ಸನ್ನಿವೇಶ ಸಂದರ್ಭಗಳಲ್ಲಿ ನಾವೇನು ಮೆದುಳಿನ ಸುತ್ತಲೂ ಸ್ಪಂದನೆಗಳನ್ನು ಏರ್ಪಡಿಸ್ಕೊಂಡಿದ್ದೇವೆಯೋ, ರೂಪಗಳನ್ನು ಕಟ್ಕೊಂಡಿದ್ದೇವೆಯೋ, ಅವುಗಳೆಲ್ಲದರಿಂದ ಕೇಂದ್ರಕ್ಕೆ ತಗೊಂಡು ಬರೋದು. ಇದು ಎಷ್ಟು ಕಷ್ಟ ಅನ್ನೋದು ಮಾಡಿದಾಗ ಗೊತ್ತಾಗುತ್ತೆ. ಕಷ್ಟ ಅಲ್ಲ, ಆದರೆ ಕಷ್ಟಪಟ್ಟೆ ನಾನು ಮಾಡ್ತೀನಿ ಅಂದರೂ ಆಗೋದಿಲ್ಲ. ಇಟ್ಸ್ ಎ ಕ್ವೆಶ್ಚನ್ ಆಫ್ ವಿಡ್ರಾಯಲ್ ವಿಚ್ ಈಸ್ ಬಿಯಾಂಡ್ ಟೈಮ್ ಆ್ಯಂಡ್ ಸ್ಪೇಸ್. ಸ್ಥೂಲ ದೇಹದಲ್ಲಿ ಪ್ರಜ್ಞೆಯನ್ನು ಕೇಂದ್ರಕ್ಕೆ ಎಳೆದುಕೊಂಡ್ರೂ ಕೂಡ ಇದು ಕಾಲ ಮತ್ತು ದೂರ ಅವಕಾಶಗಳಿಗೆ ಮಿತಿ ಮೀರಿದಂಥ ಒಂದು ಕಾರ್ಯ. ಇದು ಕೇಂದ್ರಕ್ಕೆ ಬಂದ ಮೇಲೆ ಪ್ರಜ್ಞೆ ಮತ್ತೆ ಹೋಗಲ್ವೇ? ಪ್ರಜ್ಞೆ ಅತ್ಯಂತ ಸೂಕ್ಷ್ಮವಾದದ್ದು, ನಮ್ಮ ಸಪ್ತ ದೇಹಗಳಿಗಿಂತ ಸೂಕ್ಷ್ಮವಾದದ್ದು ಪ್ರಜ್ಞೆ. ಇದೆಷ್ಟು ಸೂಕ್ಷ್ಮವೋ ಅಷ್ಟೇ ಸೂಕ್ಷ್ಮವಾಗಿ ಓಡಾಡುತ್ತೆ. ಕೇಂದ್ರಕ್ಕೆ ಕರ್ಕೊಂಡು ಬಂದು ನಿಲ್ಲಿಸಿದಾಗ ಮತ್ತೆ ಪ್ರಜ್ಞೆ ಹೋಗಲ್ವೇ ಅಂದರೆ ಹೋಗುತ್ತೆ. ಹೋಗದೇ ಇರಬೇಕಾದ್ರೆ ಏನು ಮಾಡಬೇಕು? ಬಹಳ ಹೊತ್ತಿರಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಕೆಲವು ಇಫ್ ಯು ಸ್ಪ್ಲಿಟ್ ಸೆಕೆಂಡ್ಸ್, ಕ್ಷಣಗಳು, ಇಂಗ್ಲೀಷ್ನಲ್ಲಿ ಕ್ಷಣ ಅಂದರೆ ಸ್ಪ್ಲಿಟ್ ಸೆಕೆಂಡ್ ಅಂತ ಹೇಳಬೇಕು. 1 ಸೆಕೆಂಡು ಅಲ್ಲ, ಅರ್ಧ ಕಾಲ್ವಾಸಿ ಸೆಕೆಂಡ್ ನಿಂತಿದ್ರೂ ಸಾಕು. ಇಷ್ಟರಲ್ಲಿ ಆಗೋದು ಬೇಕಾದಷ್ಟು ಆಗಿ ಹೋಗುತ್ತೆ. ನಾವು ಹೊರಗಿನ ಸಾಧನೆಯಿಂದ ಪ್ರಯತ್ನದಿಂದ ಎಷ್ಟು ಸಾಧನೆ ಸಾಧಿಸೋದಕ್ಕೆ ಸಾಧ್ಯವೋ ಅದಷ್ಟು ಏಕಕಾಲದಲ್ಲಿ ಕೆಲವೇ ಕ್ಷಣಗಳಲ್ಲಿ ಆ ಪ್ರಜ್ಞೆ ಕೇಂದ್ರಕ್ಕೆ ಬಂದ ಕೇಂದ್ರದ ಪ್ರಜ್ಞೆಯಿಂದ ಪರಿಧಿಯನ್ನು ನಾವು ನೋಡಿಕೊಂಡಾಗ ಆ ಪರಿಧಿಯಲ್ಲಿ ಕೋಟ್ಯಾಂತರ ವರ್ಷಗಳ ಭೂತಕಾಲದ ಸಂಕಲ್ಪಗಳು, ವಾಸನೆಗಳು, ಯೋಚನೆಗಳು ಎಲ್ಲ ಇವೆ. ಅದು ತಕ್ಷಣವೇ ನಮಗೊಂದು ದರ್ಶನವಾಗುತ್ತೆ. ಯಾವುದರ ದರ್ಶನ? ನಮ್ಮ ಪ್ರಜ್ಞೆಯನ್ನು ಕೇಂದ್ರಕ್ಕೆ ಎಳೆದುಕೊಂಡಾಗ ಪ್ರಜ್ಞೆ ಜೊತೆಗೂಡಿ ಕೆಲಸ ಮಾಡದೇ ಇರುವಾಗ ಯಾವ ಸ್ಥಿತಿಯಲ್ಲಿರುತ್ತೆ ಅನ್ನೋದು ನಮ್ಮ ಪ್ರಜ್ಞೆಗೆ ಗೋಚರವಾಗುತ್ತೆ. ಹೀಗಾದಾಗ ಇದೆಲ್ಲ ಒಂದು ಸೆಕೆಂಡನ್ನು ಒಳಗಾಗ ಹೋಗುತ್ತೆ. ಆಮೇಲೆ ಪ್ರಜ್ಞೆ ಹಿಂದಕ್ಕೆ ಹೋಗುತ್ತೆ. ಇದಾದ ಮೇಲೆ ಉಕಾರದಲ್ಲಿ ನಮ್ಮ ಕಾಮದೇಹ ಮತ್ತು ರೂಪದೇಹಗಳನ್ನು ವಿಮರ್ಶೆ ಮಾಡ್ತಾ ಇದ್ದೇವೆ, ಆಗಲೇ ವಿಮರ್ಶೆ ಮಾಡಿದ್ದೇವೆ. ಈಗ ಸಂಸರಣೆ ಅಂದರೆ ಅವತರಣ ಅಥವಾ ಅವರೋಹಣ, ಕೆಳಗಿಳಿಯೋದು. ನಮ್ಮ ಪ್ರಜ್ಞೆ ಮತ್ತು ನಮ್ಮ ಅಂತರಾತ್ಮನ ಒಂದು ಅಂಶ ಕೆಳಗಿಳಿಯೋದಕ್ಕೆ ಸಂಸರಣೆ ಅಂತ ಅಂದ್ಕೊಳ್ಬಹುದು. ಧ್ಯಾನ ಆರೋಹಣ, ಪ್ರಜ್ಞಾರೋಹಣವೇ ಧ್ಯಾನ. ಈ ಆರೋಹಣ ಮೇಲಕ್ಕೆ ಹೋಗೋದು ಸಂಸರಣೆಯ 2ನೇ ಭಾಗ. ಅದನ್ನು ಸಂಸರಣೆ ಅಂತ ಹೇಳಿದ್ರೂ ಅಷ್ಟು ಸಮಂಜಸವಾಗಿರೋದಿಲ್ಲ. ಎವಲ್ಯೂಷನ್ ಡೀಲ್ಸ್ ವಿತ್ ಫಾರ್ಮ್ಸ್ ಆ್ಯಂಡ್ ಥಾಟ್ಸ್. ರೂಪಗಳನ್ನು, ಸಂಕಲ್ಪಗಳನ್ನು ವಿವರಿಸುತ್ತೆ, ವಿಮರ್ಶೆ ಮಾಡುತ್ತೆ. ಆದರೆ ರೂಪಾತೀತ ಸ್ಥಿತಿಗೆ ಇದು ಅಷ್ಟು ಸಹಾಯ ಮಾಡೋದಿಲ್ಲ. ಇಳಿದು ಬಂದು ನಾವು ಭೂಮಿಯಲ್ಲಿ ನಿಂತುಬಿಟ್ಟಿದ್ದೇವೆ. ಉಕಾರ ಉಚ್ಚರಿಸುವಾಗ ಕಾಮದೇಹದ ಪ್ರಜ್ಞೆಯನ್ನು, ರೂಪ ಮನಸ್ಸಿನ ಪ್ರಜ್ಞೆಯನ್ನು ಕೇಂದ್ರಕ್ಕೆ ಎಳ್ಕೊಳ್ಳೋದು ಇದು ಅತ್ಯಂತ ಕಷ್ಟವಾದ ಕೆಲಸ. ಕಾರಣ, ನಾವು ಬದುಕಿರೋದೇ ಇಲ್ಲಿ. ನಮ್ಮ ಜೀವನವೆಲ್ಲ ಬಹುಮಟ್ಟಿನ ಜೀವನವೆಲ್ಲ ಈ 2 ದೇಹದಲ್ಲಿ, ಕಾಮದೇಹದಲ್ಲಿ ಮತ್ತು ರೂಪದೇಹದಲ್ಲಿ.
ಓಂಕಾರದ ಅನ್ವಯ ಪ್ರಕಾರ ಈ ಎರಡು ದೇಹಗಳಿಂದಲೂ ನಾವು ಮೇಲಕ್ಕೆ ಹೋಗಬೇಕು. ಕೆಳಗಿನಿಂದ ಮೇಲಕ್ಕೆ ಹೋಗೋದಕ್ಕೆ ಥಿಯಾಸಫಿಯ ವಾಂಗ್ಮಯದಲ್ಲಿ ಮತ್ತು ಥಿಯಾಸಫಿಯ ಬೆಳಕಿನಲ್ಲಿ 3 ಮಾರ್ಗಗಳಿವೆ. ಒಂದು ಪ್ಲೇನ್ ಟು ಪ್ಲೇನ್, ಒಂದು ಲೋಕದಿಂದ, ಉಪಲೋಕಗಳಿಂದ ಕೂಡಿರುವ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ. ಇದು ಬಹಳ ನಿಧಾನ, ಪ್ರಾಯಶಃ ಎಲ್ಲರಿಗೂ ಅನ್ವಯವಾಗುತ್ತೆ. ಬರೀ ಅಧ್ಯಾತ್ಮ ಜೀವಿಗಳಿಗೆ ಮಾತ್ರವೇ ಅಲ್ಲ, ಅಧ್ಯಾತ್ಮ ಜೀವನದಲ್ಲಿ ಕಾಲಿಡದೇ ಇದ್ದವರಿಗೂ ಕೂಡ ಇದು ಸಹಾಯ ಮಾಡುತ್ತೆ. ಪ್ಲೇನ್ನಿಂದ ಪ್ಲೇನ್ ಹೋಗಬೇಕು. ನಮ್ಮ ದೇಹ ಆಯಾ ಲೋಕದ 7 ಉಪಲೋಕ ತತ್ವಗಳಿಂದ ರೂಪಿತವಾಗಿದೆ. ನಮ್ಮ ಸ್ಥೂಲ ದೇಹದಲ್ಲಿ 2 ಭಾಗ, ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶ. ಅನ್ನಮಯ ಕೋಶ ಕೆಳಗಿನ 3 ಉಪಲೋಕ ತತ್ವದಿಂದಾಗಿದೆ. ಪ್ರಾಣಮಯ ಕೋಶ ಅದೇ ಅತಿವಾಯು, ಈಥರಿಕ್, 4 ಉಪಲೋಕಗಳಿಂದ ರಚಿತವಾಗಿದೆ. ನಾವು ಕೆಳಗಿಂದ ಮೇಲೆ ಹತ್ತಿ ಹೋಗಬೇಕು. ಪ್ಲೇನ್ ಟು ಪ್ಲೇನ್ ಅಂದರೆ ನಮ್ಮ ದೇಹದಿಂದ ದೇಹಕ್ಕೆ ಒಟ್ಟಾಗಿ ಮೇಲ್ಮುಖವಾಗಿ ಏರಬೇಕಾದ್ರೆ ಕಾಲ ಹೆಚ್ಚಬೇಕಾಗುತ್ತೆ. ಇದು ಸಾಧಾರಣವಾಗಿ ಪ್ರಪಂಚದಾದ್ಯಂತ ಎಲ್ಲರೂ ಈ ಮಾರ್ಗವನ್ನು ಅವಲಂಬಿಸ್ತಾರೆ. ಎರಡನೆಯ ಮಾರ್ಗ ಸಬ್ಪ್ಲೇನ್ ಟು ಸಬ್ಪ್ಲೇನ್. ನಮ್ಮ ದೇಹದ ರಚನೆಯಲ್ಲಿ ಒಂದೊಂದು ಲೋಕದ 7 ಉಪಲೋಕಗಳ ತತ್ವ ಇದೆ ಅಂತ ನಾನಾಗಲೇ ಹೇಳಿದೆ. ಈ ಉಪಲೋಕದಲ್ಲಿ ಒಂದು ಉಪಲೋಕದಿಂದ ಮೇಲಕ್ಕೆ ಹೋಗೋದು. ಅತ್ಯಂತ ಕೆಳಗಿನ ಉಪಲೋಕ ಘನತೆಯನ್ನು ಉಳ್ಳದ್ದು, ಸಾಂದ್ರತೆಯನ್ನು ಉಳ್ಳದ್ದು ಭೂಲೋಕದಲ್ಲಿ. ಅಲ್ಲಿಂದ ಕಾಮಲೋಕದ ಕೆಳಗಿನ ಮೊದಲನೇ ಉಪಲೋಕ, ಅಲ್ಲಿಂದ ರೂಪದೇಹದ ಮೊದಲನೇ ಉಪಲೋಕಕ್ಕೆ ಹೋಗೋದು ಇನ್ನೊಂದು ಮಾರ್ಗ. ಇದು ಸ್ವಲ್ಪ ಬೇಗ ಆಗುತ್ತೆ, ಆದರೆ ಕಠಿಣ. ನಮಗೆ ದೇಹಗಳು ರಚನೆಯಾಗಬೇಕು ಸರಿಯಾಗಿ. ನಮ್ಮಲ್ಲಿ ಅನೇಕರಿಗೆ ಈ ದೇಹಗಳು ಪೂರ್ತಿ ರಚನೆಯಾಗಿಲ್ಲ. ಎಸ್ಪೆಷಲಿ ದಿ ಮೈಂಡ್ ಈಸ್ ನಾಟ್ ಯೆಟ್ ಫಾರ್ಮ್ಡ್ ಫುಲ್ಲಿ. ಮನಸ್ಸು ನಮಗಿನ್ನೂ ಪೂರ್ತಿಯಾಗಿ ರಚನೆಯಾಗಿಲ್ಲ. ಮನಸ್ಸು ಮನೋಲೋಕದ ಕೆಳಗಿನ 3 ಉಪತತ್ವಗಳಿಂದಾಗಿದೆ. ಅದನ್ನು ಯೂನಿಟ್ ಅಂತಾರೆ ಥಿಯೋಸಾಫಿಕಲ್ ಪರಿಭಾಷೆಯಲ್ಲಿ. ಅದೆಲ್ಲ ಹಿಂದೆ ನಾನು ವಿವರಿಸಿದ್ದೇನೆ. ಮುಂದಿನ ಒಂದಾನೊಂದು ಉಪನ್ಯಾಸದಲ್ಲಿ ಸೂತ್ರಾತ್ಮನ ಮೇಲೆ ಒಂದು ಉಪನ್ಯಾಸ ಕೊಡೋನಿದ್ದೇನೆ. ಇದು ಒಂದು ಉಪಲೋಕದಿಂದ ಇನ್ನೊಂದು ಉಪಲೋಕಕ್ಕೆ ಹೋಗುವುದು. ಮೂರನೆಯ ಮಾರ್ಗ ಒಂದು ದೇಹ ಶಾಶ್ವತ ಬೀಜದಿಂದ ಇನ್ನೊಂದು ಶಾಶ್ವತ ಬೀಜಕ್ಕೆ ಸೂತ್ರಾತ್ಮದ ಮೂಲಕ ಹೋಗುವುದು. ಇಟ್ ಈಸ್ ಕ್ವಿಕೆಸ್ಟ್, ಇನ್ಸ್ಟಂಟೇನಿಯಸ್, ಇಮ್ಮಿಡಿಯೇಟ್, ತಕ್ಷಣ ಆಗುವಂಥದ್ದು. ಇದಕ್ಕೆ ಕಾಲದ ಮಿತಿ ಇಲ್ಲ, ದೂರದ ಬಂಧನವಿಲ್ಲ. ಮೋಸ್ಟ್ ಪ್ರಾಬಬಲಿ ಜೆ ಕೃಷ್ಣಮೂರ್ತಿಗಳು ಹೇಳೋ ಮಾರ್ಗ ಇದೆ. ನಾನು ರೋಹಿತ್ ಮೆಹ್ತಾ ತಿಂಗಳಿಗಟ್ಟಲೆ ಇದನ್ನು ನಾವು ವಿಮರ್ಶೆ ಮಾಡಿದ್ದೀವಿ. ಯಾವುದಿರಬಹುದು JK ಹೇಳೋದು. ಈ ಮೊದಲು ಹೇಳಿದ 2 ಮಾರ್ಗ ಅವ್ರಿಗೆ ಅನ್ವಯವಾಗೋದಿಲ್ಲ. ಈ ಕೇಂದ್ರಕ್ಕೆ ಎಳೆಕೊಂಡಂತಹ ಪ್ರಜ್ಞೆ ಕೇಂದ್ರದಲ್ಲಿ ಎಲ್ಲಿ ನಿಲ್ಲುತ್ತೆ? ನಮ್ಮ ದೇಹ ಶಾಶ್ವತ ಬೀಜದಲ್ಲಿ ನಿಲ್ಲುತ್ತೆ. ಸ್ಥೂಲ ದೇಹಕ್ಕೊಂದು ಶಾಶ್ವತ ಬೀಜ ಪ್ರಾಣಮಯ ಕೋಶದ ಕೊನೆಯಲ್ಲಿದೆ. ಕಾಮದೇಹದ ಶಾಶ್ವತ ಅಣು 7ನೇ ಉಪಲೋಕದಲ್ಲಿದೆ. ಮನೋಲೋಕದಲ್ಲಿ ನಮ್ಮ ಮನಸ್ಸಿನ ಒಂದು ಕೇಂದ್ರ ಯೂನಿಟ್ ಅಂತ ಕರೀತಾರೆ. ಅದು ಕೆಳಗಿನಿಂದ ಮನೋಲೋಕದಲ್ಲಿ 3ನೇ ಉಪಲೋಕದಲ್ಲಿದೆ. ಇದು ನಮ್ಮ ತ್ರಿಲೋಕ. ಈ ಲೋಕದಿಂದ ಹೋಗುವಾಗ ನಮ್ಮ ದೇಹಗಳು ಎಷ್ಟರ ಮಟ್ಟಿಗೆ ರಚನೆಯಾಗಿರುತ್ತೋ, ನಮ್ಮ 7 ದೇಹಗಳು ರಚನೆಯಾಗ್ಬಿಟ್ಟಿದ್ರೆ ಈ ಕೇಂದ್ರಕ್ಕೆ ಎಳೆದುಕೊಂಡ ಪ್ರಜ್ಞೆ
ಸೂತ್ರಾತ್ಮ ಮತ್ತು ದೇಹದ ಶಾಶ್ವತ ಬೀಜ ಅಲ್ಲಿಗೆ ಬಂದಾಗ ಒಂದೇ ಸಾರಿ ಮೇಲೆ ಹೊರಟೋಗುತ್ತೆ. ನಾಟ್ ಮಿಯರ್ಲಿ ಈ ಕೆಳಗಿನ 3 ಲೋಕವೇ ಮಾತ್ರ ಅಲ್ಲ, 7ನೇ ಲೋಕದ ತುದಿಗೆ ಕೂಡ ಕ್ಷಣ ಮಾತ್ರದಲ್ಲಿ ಹೋಗುತ್ತೆ. ಇಟ್ ಈಸ್ ಇಮ್ಮಿಡಿಯೇಟ್, ಇನ್ಸ್ಟಂಟೇನಿಯಸ್. ಈ ಮಾರ್ಗ ಬಹಳ ಕಷ್ಟ. ಇದನ್ನು ಅತಿಯಾದ ಕಠಿಣವಾದ ಮಾರ್ಗ ಅಂತ ನಮ್ಮ ಹಿಂದೂ ಗ್ರಂಥಗಳಲ್ಲಿ ಕೂಡ ಅಸಿದಾರಾಯವ ಅಂತ ಹೇಳ್ತಾರೆ. ಹರಿತವಾದ ಕತ್ತಿಯ ಮೇಲ್ಗಡೆ ನಡ್ಕೊಂಡು ಹೋಗೋದು. ಎಷ್ಟು ಎಚ್ಚರವಾಗಿರಬೇಕೋ, ನಡ್ಕೊಂಡು ಹೋಗುವಾಗ ಎಚ್ಚರವಾಗಿದ್ದರೆ ಕಾಲು ಕತ್ತರಿಸೋಗ್ಬಿಡುತ್ತೆ. ನಡೀಬೇಕು, ಎಚ್ಚರವಿರಬಾರ್ದು, ಆದರೆ ಅವೇರ್ನೆಸ್, ಆ ಅರಿವಿರಬೇಕು. ಇದು ಅತ್ಯಂತ ಕ್ಷಿಪ್ರವಾದ ಮಾರ್ಗ. ಇದು ಕಷ್ಟ ಅಂದರೆ ಹೇಗೆ? ಸಪ್ತ ದೇಹಗಳ ಸಪ್ತ ಉಪಲೋಕ ತತ್ವಗಳು ಬೆಳವಣಿಗೆಯಾಗಿರಬೇಕು. ಎಲ್ಲಿಯವರೆಗೆ ನಮ್ಮ ದೇಹಗಳು ಬೆಳವಣಿಗೆಯಾಗಿರುತ್ತೋ, ಥ್ರೂ ಎವಲ್ಯೂಷನ್ ಆರ್ ಸಂಸರಣೆಯ ಮೂಲಕ ನಮ್ಮ ಸಪ್ತ ದೇಹಗಳು ಎಷ್ಟರ ಮಟ್ಟಿಗೆ ರಚನೆಯಾಗಿರುತ್ತೋ, ಈ ಶಾಶ್ವತ ಬೀಜಾಣುವಿನ ಕೇಂದ್ರಕ್ಕೆ, ಸೂತ್ರಾತ್ಮನ ಕೇಂದ್ರಕ್ಕೆ ನಮ್ಮ ಪ್ರಜ್ಞೆಯನ್ನು ಎಳೆದುಕೊಂಡಾಗ, ಸ್ಥೂಲ ಲೇಖದ ಪ್ರಜ್ಞೆಯನ್ನು ಎಳೆದುಕೊಂಡಾಗಲೂ ಕೂಡ ಅದು ಒಂದೇ ಸಾರಿ ಮೇಲಕ್ಕೆ ಹೊರಟೋಗುತ್ತೆ. ಸದ್ಯದ ಸ್ಥಿತಿಯಲ್ಲಿ ನಾವು ಕಾರಣ ದೇಹಕ್ಕಿಂತ ಮೇಲೆ ಏರಕ್ಕೆ ಸಾಧ್ಯವಿಲ್ಲ. ನಮ್ಮಲ್ಲಿ ಬಹುಮಂದಿಯಲ್ಲಿ ಕಾರಣ ದೇಹವೂ ಪೂರ್ತಿ ರಚನೆಯಾಗಿಲ್ಲ. ಈ ಕಾರಣ ದೇಹದವರೆಗೆ ಮಾತ್ರ ನಾವು ಹೋಗೋದಕ್ಕೆ ಸಾಧ್ಯ. ಅದಕ್ಕೆ ಮುಂಚಿತವಾಗಿ ಮನೋಲೋಕದ 3 ಉಪಲೋಕಗಳೇನಿದೆ, ಯಾವುದರಿಂದ ನಮ್ಮ ಥಿಂಕಿಂಗ್ ಮೈಂಡ್, ಯೋಚನೆ ಮಾಡೋ ಮನಸ್ಸು ರಚಿತವಾಗಿದೆ, ಅದರ ತುದಿಗೆ ಮುಟ್ಟೋ ತನಕ ಹೋಗೋಕ್ಕೆ ಸಾಧ್ಯ. ಆದರೆ ಈ ಕಾರಣ ದೇಹದಲ್ಲಿರುವಂತಹ ಗಾಢವಾದ ಮೌನ ಅಂದರೆ ವ್ಯಕ್ತಿತ್ವವಿಲ್ಲ. ಮೌನ ತಾನಾಗಿದೆ. ಅದನ್ನು ಯಾವುದಕ್ಕೆ ಹೋಲಿಸಬಹುದು? ಬಾಹ್ಯ ಪ್ರಪಂಚದ ಆಕಾಶಕ್ಕೆ ಹೋಲಿಸಬಹುದು. ಈ ಆಕಾಶದಲ್ಲಿ ಎಷ್ಟೊಂದು ಇದೆ ಅನ್ನೋದನ್ನು ಆಧುನಿಕ ಖಗೋಳಶಾಸ್ತ್ರಜ್ಞರು, ಆಸ್ಟ್ರೋಫಿಸಿಸಿಸ್ ವಿಸ್ತಾರವಾಗಿ ಹೇಳಿದ್ದಾರೆ. ಇತ್ತೀಚಿನವರೆಗೆ ಗೊತ್ತಿರೋ ಹಾಗೆ 4,000ದಿಂದ 5,000 ಕೋಟಿ ಬೆಳಕಿನ ವರ್ಷಗಳ ಆ ಕಡೆ ಭಾಗದಲ್ಲಿರೋ ಒಂದು ಗ್ಯಾಲಕ್ಸಿ ಅಥವಾ ನಕ್ಷತ್ರ ಮಾಲೆಯನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ನಕ್ಷತ್ರ ಮಾಲಾ ವ್ಯೂಹ ಅಂತ ಹೇಳಬೇಕಾಗುತ್ತೆ ಗ್ಯಾಲಕ್ಸಿಗೆ. ನಕ್ಷತ್ರ ಮಾಲೆಗಳು ಅಂದರೆ ಥಿಯೋಸಾಫಿಕಲ್ ಟರ್ಮಿನಾಲಜಿ ಒಳಗೆ ಚೈನ್ ಅಂತ. ಅದು ಒಂದು ಸೌರ ಬ್ರಹ್ಮಾಂಡದ ಒಳಗೆ ಬರುವಂತಹದ್ದು. ಈ ಖಗೋಳಶಾಸ್ತ್ರಜ್ಞರು, ಆಸ್ಟ್ರೋಫಿಸಿಸಿಸ್ ಹೇಳ್ಕೊಳ್ಳೋ ಅಂಥದ್ದು ನಮ್ಮ ಸೌರ ಬ್ರಹ್ಮಾಂಡ ಒಂದಕ್ಕೆ ಅಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ನಮ್ಮ ಉಪನಿಷತ್ ಏನು ಹೇಳುತ್ತೋ, ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ವಿಶಾಲವಾದ ವಿಶ್ವಕ್ಕೆ ಅನ್ವಯವಾಗುತ್ತೆ. 4,000ದಿಂದ 5,000 ಕೋಟಿ ಬೆಳಕು ಒಂದು ಸೆಕೆಂಡ್ಗೆ 1,86,000 ಮೈಲಿಯಲ್ಲಿ ಹೋಗುತ್ತೆ. ಈ ಪ್ರಕಾರ ಇಂಟು 60 ಇಂಟು 60 ಇಂಟು 24 ಇಂಟು 365 ಇಂಟು 4,000 ಕೋಟಿ ವರ್ಷ. ಅದನ್ನು ಹೇಳಿದ್ರೂ ಪ್ರಯೋಜನ ಇಲ್ಲ. 33-34 ಅಂಕೆಗಳು ಬರುತ್ತೆ ಒಂದರ ಮುಂದೆ. ಅಷ್ಟು ದೂರದಲ್ಲಿರೋ ಗ್ಯಾಲಕ್ಸಿಯನ್ನು ಕಂಡುಹಿಡಿದು ಅದರ ಚಿತ್ರಗಳೆಲ್ಲ ಬಂದಿವೆ. ಇತ್ತೀಚಿನ ಹೊಸ ಗ್ರಂಥಗಳಲ್ಲಿ ಇಲಸ್ಟ್ರೇಷನ್ಸ್ ಇವೆ. ಇಷ್ಟು ವಿಶಾಲವಾದ ಜಗತ್ತು ಬಂದಿದೆ. ಅಂದರೆ ಸುಮಾರು 4,000ದಿಂದ 5,000 ಕೋಟಿ
ನಕ್ಷತ್ರ ಪುಂಜಗಳಿವೆ, ಗ್ಯಾಲಕ್ಸೀಸ್. ಆದರೆ ಉನ್ನತ ಮಟ್ಟದ ವಿಜ್ಞಾನಿಗಳು ಏನು ಹೇಳ್ತಾರೆ? ದೇ ಹ್ಯಾವ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್ ವಿತ್ ಇನ್ ದಿ ಸ್ಪೇಸ್. Space is not affected by the coming into existence of these galaxies. 4,000-5,000 ಕೋಟಿ ನಕ್ಷತ್ರ ಪುಂಜಗಳು ಸೃಷ್ಟಿಯಾಗಿದ್ದಾಗ್ಯೂ ಆಲಯದಲ್ಲಿ ಬಯಲಿನಲ್ಲಿ ಏನೂ ವ್ಯತ್ಯಾಸವಾಗಿಲ್ಲ. ಎಲ್ಲ ಬಯಲಿನಲ್ಲಿವೆ. ಬಯಲು ಹೋದಾಗ ಎಲ್ಲ ಹೊರಟೋಗುತ್ತೆ. ಇದು ಬಂದಾಗಲೂ ಆ ಬಯಲಿಗೆ ಯಾವ ವಿಧವಾದ ವ್ಯತ್ಯಾಸ ಇಲ್ಲ, ಇದು ಹೋದಾಗಲೂ ಏನೂ ವ್ಯತ್ಯಾಸವಾಗೋದಿಲ್ಲ. ಇಂತಹ ಒಂದು ಸ್ಥಿತಿಯಲ್ಲಿ ಸೃಷ್ಟಿಯಾಗಿದೆ. ಹಾಗೆಯೇ ನಮ್ಮ ಜೀವನದಲ್ಲೂ ಕೂಡ ಅಷ್ಟೇ. ಅತ್ಯಂತ ಸೂಕ್ಷ್ಮ ಪ್ರಜ್ಞೆ ಈಗ ಸದ್ಯಕ್ಕೆ ಕಾರಣದೇಹದ್ದು ಮಾತ್ರ. ಈ ನಕ್ಷತ್ರ ಪುಂಜಗಳು ಒಂದು ನಕ್ಷತ್ರ ಪುಂಜಕ್ಕೂ ಇನ್ನೊಂದಕ್ಕೂ ನಮ್ಮದನ್ನು ಆಕಾಶಗಂಗೆ ಅಂತ ಹೇಳ್ತಾರೆ, ಮಿಲ್ಕಿ ವೇ ಅಂತ. ನಮ್ಮ ಮಿಲ್ಕಿ ವೇ, ನಮ್ಮ ನಕ್ಷತ್ರ ಪುಂಜದಲ್ಲಿ 1,000 ಕೋಟಿ ನಕ್ಷತ್ರಗಳಿವೆ. ಆ 1,000 ಕೋಟಿ ನಕ್ಷತ್ರಗಳಿಗೆ ಗ್ರಹ ಉಪಗ್ರಹಗಳಿವೆ. ಇದು ಒಂದು ನಕ್ಷತ್ರ ಪುಂಜದ್ದಾಯಿತು. ನಮ್ಮ ಪಕ್ಕದ ನಕ್ಷತ್ರ ಪುಂಜ M21 ಅಂತ ಹೇಳ್ತಾರೆ, ಆಂಡ್ರೋಮೇಡಾ ಅಂತ. ಅದಕ್ಕೂ ನಮ್ಮ ನಮ್ಮ ನಕ್ಷತ್ರ ಪುಂಜಕ್ಕೂ ಮಧ್ಯೆ 4,000 ಬೆಳಕಿನ ವರ್ಷಗಳಷ್ಟು ಅಂತರವಿದೆ.